ದೆಹಲಿ ತಲುಪಿದೆ ಕಾಂಗ್ರೆಸ್ ವಿರುದ್ಧದ ಕಮಲ ನಾಯಕರ ಹೋರಾಟ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧದ ಬಿಜೆಪಿ ಪ್ರತಿಭಟನೆ ಸದ್ಯದಲ್ಲಿ ದೆಹಲಿಗೆ ಶಿಫ್ಟ್ ಆಗುತ್ತೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನವರು ನಡೆಸ್ತಾ ಇರುವಂತಹ ಹೋರಾಟ ಎಲ್ಲಿವರೆಗೆ ಹೋಗುತ್ತೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಬಿಜೆಪಿ ಚಿಂತನೆಯನ್ನ ಮಾಡಿಕೊಂಡಿದೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡೋಕೆ ಸಂಚನ್ನ ಮಾಡಿಕೊಂಡಿದ್ದಾರೆ. ದೆಹಲಿ ತಲುಪಿದೆ ಕಾಂಗ್ರೆಸ್ ವಿರುದ್ಧ ಕಮಲ ನಾಯಕರ ಹೋರಾಟ. ಕಾಂಗ್ರೆಸ್ ವಿರುದ್ಧದ ಬಿಜೆಪಿ ಪ್ರತಿಭಟನೆಗೆ ಸದ್ಯದಲ್ಲೇ ದೆಹಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ಹೋರಾಟಕ್ಕೆ ಕೌಂಟರ್ ಕೊಡೋಕೆ ಬಿಜೆಪಿಯವರು ಕೂಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಬಿಜೆಪಿ ಚಿಂತನೆಯನ್ನ ಮಾಡಿಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡೋಕೆ ಸಂಚು. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡೋಕೆ ಒಂದ್ ಕಡೆಯಲ್ಲಿ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸದ್ಯದಲ್ಲೇ ಹೋರಾಟದ ರೂಪುರೇಷೆ ಬಗ್ಗೆ ಚಿಂತನೆಯನ್ನು ನಡೆಸಲಿದ್ದಾರೆ. ವಿಜೇಂದ್ರ ನೇತೃತ್ವದಲ್ಲಿ ಹಿರಿಯ ಶಾಸಕರ ಜೊತೆಯಲ್ಲಿ ಸಭೆ ನಡೆಸಿ ತೀರ್ಮಾನವನ್ನ ನಡೆಸೋಕೆ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ BY ವಿಜೇಂದ್ರ ಬಳಿಯೂ ಸಲಹೆ ಮತ್ತು ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ರಾಷ್ಟ್ರ ನಾಯಕರ ಜೊತೆಗೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನು ಕೈಗೊಳ್ಳೋಕೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಬಿಜೆಪಿ ಹೋರಾಟ ಮಾಡಲಿದೆ? ವಾಲ್ಮೀಕಿ ನಿಗಮದ ಕೋಟ್ಯಾಂತರ ರೂಪಾಯಿ ಲೂಟಿ ಪ್ರಕರಣ, ಹಾಗೆಯೇ ಇನ್ನೊಂದು ಕಡೆಯಲ್ಲಿ CM ಕುಮ್ಮಕ್ಕಿನಿಂದ ಮೂಡಾದಲ್ಲಿ ಸುಮಾರು 5,000 ಕೋಟಿ ರೂಪಾಯಿ ಅವ್ಯವಹಾರ ಆರೋಪ, ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇರೋ ಬಗ್ಗೆ ಆರೋಪಿಸಿ ಹೋರಾಟವನ್ನು ನಡೆಸೋಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಬಿಜೆಪಿ ನಾಯಕರ ಹೋರಾಟ ಶಿಫ್ಟ್ ಆಗ್ತಾ ಇರೋದು ರಾಷ್ಟ್ರ ಮಟ್ಟಕ್ಕೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡುವಂಥ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕಾದು ನೋಡಬೇಕು ಯಾವ ರೀತಿಯಾಗಿ ಹೋರಾಟ ಸಾಗುತ್ತೆ ಅಂತೇಳಿ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಬೆಂಗಳೂರಿನಲ್ಲೂ ಮಾಡಿದ್ದಾರೆ, ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಪಾದಯಾತ್ರೆಯನ್ನು ಮಾಡಿದರು ಮೈಸೂರು ಚಲೋ ಅಂತೇಳಿ. ಮೈಸೂರಿನಲ್ಲಿ ಪಾದಯಾತ್ರೆ ಅಂತೇಳಿದರೆ ಬೆಂಗಳೂರಿನಿಂದ ಮಂಡ್ಯ ಹೀಗೆ ಮೈಸೂರು ಮಾರ್ಗವಾಗಿ ಸಾಗಿದಂಥ ಪಾದಯಾತ್ರೆ, ಮೈಸೂರಿನಲ್ಲಿ ಸಮಾರೋಪ ಸಭೆ ಕೂಡ ನಡೀತು. ಅಲ್ಲೂ ಕೂಡ ವಾಗ್ದಾಳಿ ನಡೆಸಿದ್ರು. ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಬಿಗಿಪಟ್ಟನ್ನು ಹಿಡ್ಕೊಂಡ್ರು. ಅದಾದ ಮುಂದುವರಿದ ಭಾಗವಾಗಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಿದರು. ಇನ್ನುಳಿದಂತೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ಆಗಿದೆ. ಈಗ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ಪ್ರತಿಭಟನೆ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡೋಕೆ ಸಂಚನ್ನು ರೂಪಿಸಿಕೊಂಡಿದ್ದಾರೆ ಎನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಈಗಾಗಲೇ ರಾಜ್ಯಾದ್ಯಂತ ಬಿಜೆಪಿಯವರು ಹೋರಾಟವನ್ನು ನಡೆಸಿದ್ದಾರೆ. ಮುಂದುವರಿದ ಭಾಗವಾಗಿ ದೆಹಲಿಯಲ್ಲೂ ಕೂಡ ಹೋರಾಟವನ್ನು ನಡೆಸ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಹೋರಾಟದ ರೂಪುರೇಷೆ ಹೆಂಗಿದೆ? ಬಟ್ ಬಿಜೆಪಿಯವರು ಕರ್ನಾಟಕ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕೆ ಆರಂಭ ಮಾಡಿ ಬಹಳ ದಿನಗಳೇ ಕಳೆದಿದೆ. ಬೇರೆ ಬೇರೆ ರೂಪದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸದನದ ಒಳಗಡೆಯಲ್ಲೂ ಕೂಡ ಹೋರಾಟ ಮಾಡಿದ್ರು, ಸದನದ ಹೊರಗಡೆನೂ ಕೂಡ ಪ್ರತಿಭಟನೆ ಆಗಿದೆ, ಪಾದಯಾತ್ರೆ ಆಗಿದೆ. ಮೊನ್ನೆ ಅಷ್ಟೇ ರಾಜ್ಯಾದ್ಯಂತ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡುವಂತಹ ಒಂದು ಪರಿಸ್ಥಿತಿ ಕಂಡು ಬರ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ವಿಚಾರವನ್ನ ಕೇವಲ ರಾಜ್ಯಕ್ಕಷ್ಟೇ ಅಲ್ಲ, ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಬೇಕು. ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರವನ್ನ ಉಂಟು ಮಾಡಬೇಕು. ಒಂದ್ ವೇಳೆ ರಾಜೀನಾಮೆ ಕೊಡದೇ ಇದ್ರೆ ಇಡೀ ರಾಷ್ಟ್ರ ಮಟ್ಟಕ್ಕೆ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಈಗ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಅಂತೇಳಿ ಚಿಂತನೆ ರೂಪಿಸಿದ್ದಾರೆ. ಅಂದ್ರೆ ಇದು ಇನ್ನೂ ಆರಂಭಿಕ ಹಂತದಲ್ಲಿ ಚರ್ಚೆ ನಡೀತಾ ಇದೆ ಅಷ್ಟೇ. ಯಾವಾಗ ಪ್ರತಿಭಟನೆ ಮಾಡಬೇಕು, ಎಷ್ಟು ದಿನ ಮಾಡಬೇಕು, ಕೇವಲ ಒಂದು ದಿನ ಸಾಂಕೇತಿಕವಾಗಿ ಮಾಡಿ ಬರ್ಬೇಕಾ, ಇದೆಲ್ಲವೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಜನ ಈಗಾಗಲೇ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ವಿಜೇಂದ್ರ ಅವರಿಗೆ, ರಾಜ್ಯಾಧ್ಯಕ್ಷರಿಗೆ. ಅದಕ್ಕೆ ಅವರು ಒಪ್ಪಿಗೆನೂ ಕೂಡ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಇದ್ರ ಬಗ್ಗೆ ಒಂದು ಮಾತುಕತೆಯನ್ನು ನಡೆಸಿ ಹೈಕಮಾಂಡ್ ಒಪ್ಪಿಗೆಯನ್ನ ಪಡೆದು ನಂತರ ರಾಜ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಮೀಟಿಂಗ್ ಅನ್ನ ಕರೆದು ಯಾವ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ, ಅಂದ್ರೆ ಜನಪ್ರತಿನಿಧಿಗಳಷ್ಟೇ ಹೋಗೋದಾ ಅಥವಾ ಉಳಿದೆಲ್ಲ ನಾಯಕಗಳೆಲ್ಲ ಹೋಗಿ ಪ್ರತಿಭಟನೆ ಮಾಡೋದಾ, ಇದೆಲ್ಲ ವಿಚಾರಗಳನ್ನು ಕೂಡ ಚರ್ಚೆಯನ್ನ ಮಾಡಬೇಕಾಗಿದೆ. ಪ್ರಮುಖವಾಗಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣದ ಬಗ್ಗೆ ಬೆಳಕನ್ನು ಚೆಲ್ಲಬೇಕು. ದಲಿತರಿಗೆ ಅನ್ಯಾಯ ಆಗಿದೆ, ದೊಡ್ಡ ಮಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಅಲ್ಲಿಂದ ಲೂಟಿ ಮಾಡಲಾಗಿದೆ ಅನ್ನೋ ವಿಚಾರವನ್ನು ಕೂಡ ರಾಷ್ಟ್ರ ಮಟ್ಟಕ್ಕೆ ತಲುಪಿಸಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಇದರ ಜೊತೆಯಲ್ಲಿ ಮೂಡಾ ಹಗರಣ ಕೇವಲ ಇದು 14 ಸೈಟ್ ಪಡೆದಂತ ವಿಚಾರ ಮಾತ್ರ ಅಲ್ಲ,
ಇಲ್ಲಿ ಬೇರೆ ಬೇರೆ ರೂಪದಲ್ಲಿ ಸುಮಾರು 4,000-5,000 ಕೋಟಿ ರೂಪಾಯಿನಷ್ಟು ಹಗರಣ ಅಲ್ಲಿ ನಡೆದಿದೆ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅನ್ನೋ ವಿಚಾರವನ್ನು ಕೂಡ ಬೆಳಕು ಚೆಲ್ಲಬೇಕು. ಮತ್ತು ದಲಿತರಿಗಾಗಿ ಮೀಸಲಿಟ್ಟ ಹಣವನ್ನ ಅದನ್ನ ಗ್ಯಾರಂಟಿ ಸ್ಕೀಮ್ಗಳಿಗೂ ಕೂಡ ಬಳಸ್ಕೊಂಡಿದ್ದಾರೆ. ಕೇವಲ ಒಂದು ಬಾರಿ ಅಲ್ಲ, ಒಂದು ಬಾರಿ ಬಳಸಿದ ನಂತರದಲ್ಲಿ ಅದರ ವಿರುದ್ಧ ಹೋರಾಟ ಮಾಡಿದ ನಂತರದಲ್ಲಿಯೂ ಸಹಿತ ಮತ್ತೆ ಹಣವನ್ನ ಅಲ್ಲಿಂದ ತೆಗೆದಿದ್ದಾರೆ. ಇದು ದಲಿತರಿಗೆ ಮಾಡ್ತಾ ಇರೋದು ಅನ್ಯಾಯ. ಎಲ್ಲಾ ಕಡೆಯಲ್ಲೂ ಕೂಡ ದಲಿತರಿಗೆ ಕರ್ನಾಟಕದಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ ಅನ್ನುವಂಥ ವಿಚಾರವನ್ನ ರಾಷ್ಟ್ರ ಮಟ್ಟಕ್ಕೆ ತಲುಪಿಸಬೇಕು. ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರದಲ್ಲೂ ಸಹಿತ ಮುಖ್ಯಮಂತ್ರಿಗಳು ಹಠ ಹಿಡಿದು, ಸರ್ಕಾರದವರೆಲ್ಲರೂ ಕೂಡ ಹಠ ಹಿಡಿದು ಅಧಿಕಾರದಲ್ಲಿ ಮುಂದುವರೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಬೆಂಬಲವನ್ನ ಸೂಚಿಸ್ತಾ ಇದೆ. ಅಂದ್ರೆ ಇವರು ಭ್ರಷ್ಟಾಚಾರದ ಪರವಾಗಿ ಇದ್ದಾರೆ. ವಿನಾಕಾರಣವಾಗಿ ರಾಜ್ಯಪಾಲರನ್ನ ನಡೆಯನ್ನ ಪ್ರಶ್ನಿಸಿ ಅವರ ವಿರುದ್ಧ ಬಳಸಬಾರದ ಪದಗಳನ್ನೆಲ್ಲ ಬಳಸ್ತಾ ಇದ್ದಾರೆ ಅನ್ನೋಂತ ಮಾತನ್ನ ಹೇಳಿ ಇದು ಕಾಂಗ್ರೆಸ್ ವಿರುದ್ಧವೇ ಬಿಜೆಪಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಈಗ ನಿರ್ಧಾರವನ್ನ ಮಾಡ್ತಾ ಇದೆ. ದೆಹಲಿಯಲ್ಲಿ ಯಾವಾಗ ಏನು ಅನ್ನೋದ್ರ ಬಗ್ಗೆ ಪ್ರತಿಭಟನೆ ಮಾಡೋದಕ್ಕೆ ಚಿಂತನೆ ನಡೆದಿದೆ. ಯಾವಾಗ ಏನು ಅನ್ನೋದ್ರ ರೂಪುರೇಷೆಯ ಬಗ್ಗೆ ಸದ್ಯದಲ್ಲಿಯೇ ಒಂದು ಸಭೆಯನ್ನ ಕರೆದು ಅಲ್ಲಿ ತೀರ್ಮಾನ ಮಾಡೋದಕ್ಕೆ ಎಲ್ಲ ಪಕ್ಷದ ಹಿರಿಯ ಶಾಸಕರು, ಮುಖಂಡರು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸಂಪತ್, ಜನಾರ್ದನ್, ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ರಾಜ್ಯದಲ್ಲೂ ಕೂಡ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು, ಮೈಸೂರು ಚಲೋ ಪಾದಯಾತ್ರೆಯನ್ನ ಮಾಡಿದ್ರು. ಅದರ ಮುಂದುವರಿದ ಭಾಗವಾಗಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲೂ ಕೂಡ ಧರಣಿಯನ್ನು ನಡೆಸಿದ್ರು. ಹಾಗಾದ್ರೆ ರಾಜ್ಯದಲ್ಲಿ ನಡೆಸಿದಂತ ಪ್ರತಿಭಟನೆಗಳು, ಧರಣಿಗಳು, ಪಾದಯಾತ್ರೆಗಳು ವರ್ಕೌಟ್ ಆಗ್ಲಿಲ್ವಾ? ಇದೇ ಕಾರಣಕ್ಕೆ ದೆಹಲಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಹೇಗೆ? ಅಂದ್ರೆ ಸಂಪತ್, ಇಲ್ಲಿ 2-3 ವಿಚಾರ. ಒಂದು, ವರ್ಕೌಟ್ ಆಗಿದೆ ಅನ್ನೋದಕ್ಕೆ ಪರಮೇಶ್ವರ್, ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ ಮಾತೆ ಒಂದು ಸಾಕ್ಷಿ. ಕಾರಣ ಅಂತಂದ್ರೆ ಸರ್ಕಾರ ಶೇಕ್ ಆಗಿರೋದು ನಿಜ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರದಲ್ಲಿ ಅನ್ನೋದು. ಇವರು ಪ್ರತಿಭಟನೆ ಕಾರಣಕ್ಕಾಗಿಯೇ ಪ್ರಾಸಿಕ್ಯೂಷನ್ ಕೊಟ್ಟರೋ ಇಲ್ವೋ ಅನ್ನೋದು ಪ್ರಶ್ನೆ ಬೇರೆ. ಆದ್ರೆ ಪ್ರತಿಭಟನೆ ಮಾಡಿರೋದ್ರಿಂದ ರಾಜ್ಯಾದ್ಯಂತ ವಿಚಾರ ಜನರಿಗೆ ಗೊತ್ತಾಗ್ಲಿಕ್ಕೆ ಅನುಕೂಲ ಆಗಿದೆ. ಬಹಳಷ್ಟು ದೊಡ್ಡ ಪ್ರಮಾಣದ ಎಲ್ರಿಗೂ ಕೂಡ ರೀಚ್ ಆಗಿದೆ. ಪ್ರತಿಭಟನೆ ಕಾರಣಕ್ಕಾಗಿ ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ರಿಂದ ಇದೆಲ್ಲವೂ ಕೂಡ ಸಾಧ್ಯ ಆಗಿದೆ. ಇವರು ರಾಜ್ಯಪಾಲರನ್ನ ಕೇಂದ್ರದ ಕೈಗೊಂಬೆ ಅಂತ ಹೇಳಿ ಆರೋಪ ಮಾಡ್ಲಿಕ್ಕೆ ಕಾಂಗ್ರೆಸ್ನವರು ಶುರು ಮಾಡಿದ್ರು. ಈ ಕಾರಣಕ್ಕಾಗಿ ಈ ಪ್ರತಿಭಟನೆಯನ್ನ ಕೇವಲ ರಾಜ್ಯಕ್ಕೆ ಸೀಮಿತಗೊಳಿಸೋದು ಬೇಡ, ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ಹೇಳಿ. ಅಂದ್ರೆ ಈ ಹಿಂದೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಹಕ್ಕು ಅಂತ ಹೇಳಿ ಹೋರಾಟ ಮಾಡಿದವರು ದೆಹಲಿಗೆ ಹೋಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮುಜುಗರ ಆಗುವ ಹಾಗೆ ಮತ್ತು ಇಡೀ ರಾಷ್ಟ್ರವ್ಯಾಪಿ ವಿಚಾರ ಗೊತ್ತಾಗುವ ಹಾಗೆ ಮಾಡಿದ್ರು. ಅಂತ ಒಂದು ಪ್ರತಿಭಟನೆಯ ಪ್ರಯತ್ನವನ್ನ ಮಾಡಿದ್ರು. ದೆಹಲಿಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಇದು ಮಾಡಿದ್ರೆ ಬೇಗ ಸ್ಪ್ರೆಡ್ ಆಗತ್ತೆ ವಿಚಾರ ಎಲ್ರಿಗೂ ಕೂಡ ಅನ್ನೋಂಥ ವಿಚಾರ. ಅದೇ ಕಾರಣಕ್ಕಾಗಿ ಬಿಜೆಪಿಯವರು ಈಗ ಅದೇ ಅಸ್ತ್ರವನ್ನ ತಿರುಗುಬಾಣವಾಗಿ ಮಾಡ್ಲಿಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ವಿರುದ್ಧವೇ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರೆ ದಲಿತರಿಗೆ ಆಗಿರುವಂತಹ ಅನ್ಯಾಯ, ಉಳಿದೆಲ್ಲ ವಿಚಾರ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ವಿಚಾರ, ದಲಿತರ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹದ್ದು ದೌರ್ಜನ್ಯ, ಇದೆಲ್ಲ ವಿಚಾರವನ್ನು ಕೂಡ ಬೆಳಕು ಚೆಲ್ಲಬೇಕು. ಅದ್ರ ಮೇಲೆ ಇದು ರಾಷ್ಟ್ರ ಮಟ್ಟಕ್ಕೆ ಗೊತ್ತಾಗಬೇಕು. ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ, ಹಲವು ಬಾರಿ ಅದು ಬೆಳಕಿಗೆ ಬಂದಿಲ್ಲ, ಬೆಳಕಿಗೆ ಬಂದ್ರು ಅದನ್ನ ಮುಚ್ಚಾಕುವಂತ ಪ್ರಯತ್ನ ಆಗಿದೆ. ಈ ಎಲ್ಲ ವಿಚಾರಗಳನ್ನ ಹೇಳುವಂತಹ ಪ್ರಯತ್ನ, ಅಂದ್ರೆ ಜನರಿಗೆ ತಲುಪಿಸುವಂತ ಪ್ರಯತ್ನಕ್ಕೆ ದೆಹಲಿಯ ಜಂತರ್ ಮಂತರ್ ಕ್ಷೇತ್ರವನ್ನ ಬಿಜೆಪಿ ಸದ್ಯಕ್ಕೆ ಆಯ್ಕೆ ಮಾಡ್ಕೊಂಡಿದೆ. ಅಲ್ಲಿ ಯಾವಾಗ ಅನ್ನೋಂಥ ಪ್ಲಾನ್ ಅನ್ನ ಸದ್ಯಕ್ಕೆ ರೂಪಿಸಿ ಘೋಷಣೆ ಮಾಡಿ ದೆಹಲಿಗೆ ಬಿಜೆಪಿಯ ರಾಜ್ಯದ ಎಲ್ಲಾ ನಾಯಕರುಗಳು ಸದ್ಯದಲ್ಲೇ ತೆರಳುತ್ತಾ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಪ್ರತಿನಿಧಿ ಜನಾರ್ದನ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಜಂತರ್ ಮಂತರ್, ದೆಹಲಿಯಲ್ಲಿರುವಂಥ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ನಿರ್ಧಾರವನ್ನ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಈ ಮೂಢ ಹಗರಣವನ್ನ ರಾಷ್ಟ್ರ ಮಟ್ಟದಲ್ಲಿ ಹೈಲೈಟ್ ಮಾಡಬೇಕು, ಕಾಂಗ್ರೆಸ್ನ ಇಮೇಜನ್ನ ಡ್ಯಾಮೇಜ್ ಮಾಡುವಂತ ಪ್ರಯತ್ನವಾಯಿತು. ಸಾಕಷ್ಟು ಪ್ಲಾನ್ಗಳನ್ನು ಹಾಕೊಂಡಿದ್ದಾರೆ, ಕಾದ್ ನೋಡಬೇಕು ವರ್ಕೌಟ್ ಆಗುತ್ತಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತೇಳಿ ಬಿಗಿಪಟ್ಟನ್ನು ಹಿಡ್ಕೊಂಡಿದ್ದಾರೆ. ಎಲ್ಲಿ ತನಕ ಬರಬಹುದು ಇವರ ಹೋರಾಟ? ಮುಂದಿನ ದಿನಗಳಲ್ಲಿ ಬಿಜೆಪಿ ನಾಯಕರ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.